ನಮ್ಮ ಚಾನಲ್ ನೌಕರಿಗಳ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, BNPN ನಲ್ಲಿ ಬಿಟ್ಟಿರೋ ಅಂತಹ ನಿಮಗೆ ರಿಟರ್ನ್ ಟೆಸ್ಟ್ ಎಕ್ಸಾಮ್ ಬಂದ್ಬಿಟ್ಟು 18ನೇ ತಾರೀಕು, ಅದು ಸಂಡೇ ನಡೆಯಲಿದೆ. ಈ ಸಂಡೇ ನಡೆಯುವಂತಹ ಎಕ್ಸಾಮ್ಗೆ ನೀವು ತಯಾರಿಯಾಗಿರಬೇಕಾಗಿರೋಂತಹ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನು ಅನ್ನೋದ್ರ ಬಗ್ಗೆ ನಾನು ಇವತ್ತು ಒಂದು ವಿಡಿಯೋ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ಅಂಡ್ ಇದ್ರ ಬಗ್ಗೆ ಆಲ್ ನೆಕ್ಸ್ಟ್ ಅಪ್ಡೇಟ್ಸ್, ಫ್ಯೂಚರ್ ಅಪ್ಡೇಟ್ಸ್ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನಮ್ಮ ಈ ಚಾನಲಲ್ಲಿ. ಓಕೆ, ಸೊ ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ಸ್ ಗೊತ್ತಾಗಬೇಕಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿರುತ್ತೆ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಸೊ ದಟ್ ಯು ಗೈಸ್ ವಿಲ್ know all the information whichever or whatever I post in my channel. So today I'm going to show what is information handout to candidates and how to download the call letter and what are the important instructions in the call letter or admission ticket. First is about the handout. Handout ನಲ್ಲಿ ನೋಡಿದ್ರೆ ನೀವು ಹ್ಯಾಂಡ್ಔಟ್ ಅಲ್ಲಿ ನೋಡೋದಾದ್ರೆ ಆನ್ಲೈನ್ ಎಕ್ಸಾಮಿನೇಷನ್ಗೆ ನಿಮ್ಗೆ ಏನೆಲ್ಲ ಟೈಪ್ ಆಫ್ ಎಕ್ಸಾಮಿನೇಷನ್ ಇರುತ್ತೆ. ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಗೈಸ್, ನೆನ್ಪಿಟ್ಕೊಳ್ಳಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಈ ಟೆಸ್ಟ್ ಟೆಕ್ನಿಕಲ್ ಬರೆಯುವಂತಹ ಎಕ್ಸಾಮ್ ಇರ್ಬೋದು. ಅದು ಪ್ರಾಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಅಲ್ಲಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಕೆಮಿಕಲ್, ಪಲ್ಪ್ ಪೇಪರ್, ಸಿವಿಲ್, ಕೆಮಿಸ್ಟ್ರಿ, ಇವೆಲ್ಲ ಏನ್ ಪೋಸ್ಟ್ ಇದೆ. ನಿಮ್ಮ ಎಕ್ಸಾಮಿನೇಷನ್ ಪ್ಯಾಟರ್ನ್ ಈ ತರ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ 100 ಕ್ವಶನ್ಸ್, 100 ಮಾರ್ಕ್ಸ್, 120 ಮಿನಿಟ್ಸ್ ಆಫ್ ಡ್ಯೂರೇಷನ್ ಇರುತ್ತೆ. ಪ್ರೊಫೆಷನಲ್ ನಾಲೆಡ್ಜ್ ಅಂತಾನೆ 40 ಮಾರ್ಕ್ ಕೊಟ್ಟಿದ್ದಾರೆ. ಓಕೆ, ಪ್ರೊಫೆಷನಲ್ ನಾಲೆಡ್ಜ್ ವೆರಿ ಇಂಪಾರ್ಟೆಂಟ್ ಗೈಸ್. ನಿಮಗೆ ಟೈಅಪ್ ಆದಾಗ ನೋಡೋದು ಮೈನ್ ಆಗಿ ಪ್ರೊಫೆಷನಲ್ ನಾಲೆಡ್ಜ್ ಆದ್ಮೇಲೆ ಇವೆಲ್ಲ ಲಾಜಿಕಲ್ ರೀಸನಿಂಗ್, ಆಪ್ಟಿಟ್ಯೂಡ್, ಜನರಲ್ ಅವೇರ್ನೆಸ್ ನೋಡ್ತಾರೆ. ಲಾಜಿಕಲ್ ರೀಸನಿಂಗ್ 20 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡೋ ಅಂತಹ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಮ್ಮ ಕೋರ್ಸ್ ತಗೊಂಡಿರೋ ಎಲ್ಲ ಸ್ಟೂಡೆಂಟ್ಸ್ ನಾನು ಹೇಳೋದೇನಂತಂದ್ರೆ, ಸೊ ಎಕ್ಸಾಮ್ನ ಈಸಿ ಆಗಿದೆ ಬೈ ಯುವರ್ ಪ್ರಿಪರೇಷನ್. ಸೊ ಎಲ್ಲ ಸ್ಟೂಡೆಂಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ಇನ್ನೂ ಯಾರೆಲ್ಲ ಕೋರ್ಸ್ನ ತಗೋಬೇಕಂತಿದ್ದೀರಾ, ಲಾಸ್ಟ್ ಫೈನಲ್ ಆಫರ್ ಇದೆ. ಸೊ ಈ 1 ವೀಕ್ಗೆ ಅಂತಾನೆ ಬಿಟ್ಟಿದ್ದೀವಿ. ಓಕೆ, ಆಫರ್ನ ತಿಳಿಯಲು ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, 8073568849. ಓಕೆ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಕೋರ್ಸಿನ ಮಾಹಿತಿಯನ್ನು ಪಡೀರಿ ಅಂಡ್ ಡೂ ಯುವರ್ ಬೆಸ್ಟ್, ಗಿವ್ ದ ಬೆಸ್ಟ್ ಇನ್ ಡ್ಯೂರಿಂಗ್ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್. ಏನ್ ಮಾಡ್ತೀರಾ, ಲಾಸ್ಟ್ ಮೂಮೆಂಟ್ಗೆ ಅಂತಾನೆ ನಾವು ಕೋರ್ಸ್ನ ಡಿಸೈನ್ ಮಾಡಿದ್ವಿ. ಜಸ್ಟ್ 1 ವೀಕಲ್ಲಿ ಪ್ರಿಪೇರ್ ಮಾಡೋಂತಹ ಕೋರ್ಸ್ ಪ್ಯಾಟರ್ನ್ ಇದೆ ಫಾರ್ ಆಲ್ ದ ಟೆಕ್ನಿಕಲ್ ಸ್ಟೂಡೆಂಟ್ಸ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಸ್ಪೆಸಿಫಿಕಲಿ. ಓಕೆ, ಅಂಡ್ ಸ್ಟ್ರಕ್ಚರ್ ಆಫ್ ದ ಟೆಸ್ಟ್ ನೋಡ್ಬಿಟ್ಟು, ಸ್ಟ್ರಕ್ಚರ್ ಆಫ್ ಟೆಸ್ಟ್ ಫಾರ್ ನಾನ್ ಟೆಕ್ನಿಕಲ್ ಪೋಸ್ಟ್ ಆದ್ರೆ ಅಕೌಂಟ್ಸ್ ಅಸಿಸ್ಟೆಂಟ್ಗೆ ನಿಮಗೂ ಸಹ ಇದೇ ತರ ಪೇಪರ್ ಇರುತ್ತೆ. ಲಾಜಿಕಲ್, ಕ್ವಾಂಟಿಟೇಟಿವ್, ಜನರಲ್ ಅವೇರ್ನೆಸ್ ಅಂಡ್ ಅಕೌಂಟಿಂಗ್ ಫರ್ಮ್ ಬಗ್ಗೆ ನಿಮಗೆ 40 ಮಾರ್ಕ್ಸ್ ಇರುತ್ತೆ. 40 ನಿಮಿಷದಲ್ಲಿ ಅಟೆಂಡ್ ಮಾಡಬೇಕಾಗಿರುತ್ತೆ. ಓಕೆ, ಇದಾದ ನಂತರ ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್ಗೆ ಸೇಮ್ ಪ್ಯಾಟರ್ನ್ ಆಫ್ ಫಸ್ಟ್ 360 ಮಾರ್ಕ್ಸ್ ಅಂಡ್ ನೆಕ್ಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ, ಇದು 40 ಮಾರ್ಕ್ಸ್ ಇರುತ್ತೆ ಗೈಸ್. ಓಕೆ, ಅಂಡ್ ಇದಾದ ನಂತರ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು, ನಿಮಗೆ ನೋಡಿ ಟೈಮ್ ಫಾರ್ ಎಕ್ಸಾಮಿನೇಷನ್ ಬಂದು 120 ಮಿನಿಟ್ಸ್ ಇರುತ್ತೆ. ವೆನ್ಯೂಗೆ ನೀವು ಅಪ್ರಾಕ್ಸಿಮೇಟ್ ಆಗಿ 180 ಮಿನಿಟ್ಸ್ ಹತ್ರ ವೆಯ್ಟ್ ಮಾಡ್ತೀರಾ. ಆಫ್ಟರ್ ಲಾಗಿಂಗ್ ಇನ್, ವೆಯ್ಟಿಂಗ್ ಪೀರಿಯಡ್ ಅದೆಲ್ಲ ಸೇರಿಸಿ 180 ನಿಮಿಷ ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇಟ್ ಈಸ್ 3 ಅವರ್ಸ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಇದು ನೀವು ಹೈಲೈಟ್ ಮಾಡ್ಕೊಂಡು ನೆನ್ಪಿಟ್ಕೋಬೇಕಾಗಿರೋಂಥ ಪಾಯಿಂಟ್. ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ನೆಗೆಟಿವ್ ಮಾರ್ಕ್ ಇದೆನಾ? ಇಲ್ಲ, ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್, ದೇರ್ ವಿಲ್ ಬಿ ನೋ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ಸ್ ಮಾರ್ಕ್ಡ್ ಬೈ ಯು ಅಂಡ್ ಹೌಎವರ್ ಯು ಆರ್ ಅಡ್ವೈಸ್ಡ್ ನಾಟ್ ಟು ಮಾರ್ಕ್ ಆನ್ಸರ್ಸ್ ಬೈ ರ್ಯಾಂಡಮ್ ಗೆಸ್ಸಿಂಗ್. ಅಂದ್ರೆ ಏನ್ ಹೇಳ್ತಿದ್ದಾರೆ, ನಿಮ್ಗೆ ಯಾವುದೇ ತರ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ನೀವು ಆನ್ಸರ್ನ ತಪ್ಪು ಹಾಕಿದಿರಾ, ನಿಮ್ಗೆ ಮಾರ್ಕ್ಸ್ ಕಟ್ ಆಗುತ್ತೆ ಅನ್ನೋ ಭಯ ಬೇಕಾಗಿಲ್ಲ. ಎಲ್ಲಾ ಮಾರ್ಕ್ಸ್ ಎಲ್ಲಾ ಕ್ವಶನ್ಸ್ ನ ಅಟೆಂಡ್ ಮಾಡಿ, 100 on 100 ಅಟೆಂಡ್ ಮಾಡಿ. ಓಕೆ, ಬಟ್ ವೈಸ್ ಆಗಿ ಅಟೆಂಡ್ ಮಾಡಿ ಅಂತ ಹೇಳ್ತಾರೆ. ರ್ಯಾಂಡಮ್ ಆಗಿ ಸುಮ್ಮನೆ ಯಾವುದೋ ಒಂದು ಬಂದಿದ್ದು ABCD ಆ ತರ ಹಾಕಕ್ ಹೋಗ್ಬೇಡಿ. ಓದಿ ನೀಟಾಗಿ ಅರ್ಥ ಮಾಡ್ಕೊಂಡು ಆನ್ಸರ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಓಕೆ, ಅಂಡ್ ನಿಮಗೆ ಕಟ್ ಆಫ್ ಬಗ್ಗೆ ಹೇಳೋದಾದ್ರೆ, ಅನ್ರಿಸರ್ವ್ಡ್ ಅಂದ್ರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಅಂಡ್ EWS ಕ್ಯಾಟಗರಿಗೆ 45% ಮಾರ್ಕ್ಸ್ ತಗೊಳ್ಳೇಬೇಕು. ಅಂದ್ರೆ 100ಗೆ 45 ಮಾರ್ಕ್ಸ್ ತಗೊಳ್ಳೇಬೇಕಾಗುತ್ತೆ. ಅಂಡ್ OBC ಕ್ಯಾಟಗರಿಗೆ 40 ಮಾರ್ಕ್ಸ್ ಇಸ್ ಮ್ಯಾಂಡೇಟರಿ ಅಂಡ್ SC/STಗೆ 35 ಮಾರ್ಕ್ಸ್ ಮ್ಯಾಂಡೇಟರಿ. ಇಷ್ಟು ಬಂದಿದ್ರೇನೆ ಮಾತ್ರ ನಿಮ್ಮನ್ನ ಶಾರ್ಟ್ ಲಿಸ್ಟಿಂಗ್ಗೆ ತಗೋತಾರೆ. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಥವಾ ನೆಕ್ಸ್ಟ್ ರೌಂಡ್ಸ್ ಏನಿರುತ್ತೆ ಅದಕ್ಕೆ ತಗೊಂತಾರೆ. ಇಲ್ಲ ಅಂತಂದ್ರೆ ನೀವು ಇದಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂದೆ ಯು ಆರ್ ಇನ್ಎಲಿಜಿಬಲ್. ಓಕೆ, ಸೊ ಕೋರ್ಸಿನ ಮಾಹಿತಿಗಾಗಿ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಈ ನಂಬರ್ ಕರೆ ಮಾಡಿ ಇಮಿಡಿಯೇಟ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳಿ ಗೈಸ್, ಜಾಸ್ತಿ ಟೈಮ್ ಇಲ್ಲ. ಓಕೆ,
ಸೊ 1 ವೀಕ್ ಅಷ್ಟೇ ಇದೆ. ಸೊ ಈಗ ಲಾಸ್ಟ್ ಡಿಸ್ಕೌಂಟ್ ಆಫರ್ ನಡೀತಾ ಇದೆ. ಓಕೆ, ಯಾರಿಗೆಲ್ಲ ಡಿಸ್ಕೌಂಟ್ ಆಫರ್ನ ತಗೋಬೇಕಂತಿದ್ದೀರಾ ಇಮಿಡಿಯೇಟ್ ಆಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಅಂಡ್ ನಂಬರ್ ಆಫ್ ಕ್ವಶನ್ಸ್ ನಿಮ್ಗೆ ಏನಿದೆ, ಕರೆಕ್ಟ್ಲಿ ಬೈ ಅ ಕ್ಯಾಂಡಿಡೇಟ್ ಇನ್ ಈಚ್ ಟೆಸ್ಟ್ ಈಸ್ ಕನ್ಸಿಡರ್ಡ್ ಫಾರ್ ಅರೈವಿಂಗ್ ಆಫ್ ದ ಅಟ್ ದ ಕರೆಕ್ಟೆಡ್ ಸ್ಕೋರ್. ಓಕೆ, ಎಷ್ಟು ಮಾರ್ಕ್ಸ್ ಕರೆಕ್ಟ್ ಮಾಡಿರುತ್ತೆ ಅಷ್ಟು ಕರೆಕ್ಟ್ ಮಾರ್ಕ್ಸ್ ಬರುತ್ತೆ. ಅಂಡ್ ನೀವೇನಾದ್ರು ರಾಂಗ್ ಮಾರ್ಕ್ಸ್ ಹಾಕಿದ್ರು ಸಹ ಅದಕ್ಕೆ ಮುರಿ ಆಗೋದು ಬೇಕಾಗಿಲ್ಲ. And please note that the type of questions in this handout are only illustrative and not exhaustive. In the actual examination, you will find questions of the higher difficulty level on some or all of these type. Are also questions on the types not mentioned here. Some sample questions are given. Some sample questions ಅಂತ ಅಟೆಂಡ್ ಮಾಡಿದ್ದಾರೆ. ಓಕೆ, ಸ್ಯಾಂಪಲ್ ಕ್ವಶನ್ಸ್ ಕೊಟ್ಟಿದ್ದಾರೆ, ಜಸ್ಟ್ ಅಟೆಂಡ್ ಮಾಡಿ. ಓಕೆ, ಫ್ರೀ ಟೈಮ್ ನೋಡ್ಕೊಂಡು ಅಟೆಂಡ್ ಮಾಡಿ. ಅಂಡ್ ಈ ಟೈಪ್ ಆಫ್ ಕ್ವಶನ್ಸ್ ನಾನು ಆಲ್ರೆಡಿ ನಮ್ಮ ಇದರಲ್ಲಿ ಸಾಲ್ವ್ ಮಾಡಿಸಿದ್ದೀನಿ. ಓಕೆ, ತುಂಬಾ ಈಸಿ ಕ್ವಶನ್ಸ್, ತುಂಬಾ ಈಸಿಯೆಸ್ಟ್ ಪ್ಯಾಟರ್ನ್ ಆಫ್ ಕ್ವಶನ್ಸ್, ನೀವು ಬೇಗನೆ ಸಾಲ್ವ್ ಮಾಡ್ಬೋದು. ಓಕೆ, ಒಂದ್ಸಲ ರಫ್ ಆಗಿ ನೋಡ್ಕೊಳ್ಳಿ. ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಸಹ ಕೊಟ್ಟಿದ್ದಾರೆ, ಪ್ರೊಫೆಷನಲ್ ನಾಲೆಡ್ಜ್ ಅಕೌಂಟಿಂಗ್ ಫರ್ಮ್ಸ್ಗೆ ಕೊಟ್ಟಿದ್ದಾರೆ. ಓಕೆ, ಟೆಕ್ನಿಕಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇದು ಯಾವ್ದು ಕೊಟ್ಟಿಲ್ಲ. ಬಟ್ ಇನ್ಸ್ಟ್ರಕ್ಷನ್ಸ್, ನೀವು ಫಸ್ಟ್ ಟೈಮ್ ಆನ್ಲೈನ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡಕ್ ಹೋಗಿದ್ದಲ್ಲಿ ನಿಮಗೆ ಸ್ಕ್ರೀನ್ ಅಲ್ಲಿ 4 ಆಪ್ಷನ್, ಕ್ವಶನ್ ವಿತ್ 4 ಆಪ್ಷನ್ಸ್ ಕಾಣುತ್ತೆ. ಓಕೆ, ಬಟ್ ಈ ಆಪ್ಷನ್ಸ್ ನ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಏನಿದು ಇದು ಗೈಸ್, ಈ ಕಲರ್ ಮಾರ್ಕಿಂಗ್ ಇದೆಲ್ಲ, ಇದು ನಿಮಗೆ ನೀವು ಎಷ್ಟು ಮಾರ್ಕ್ಸ್ ಅಟೆಂಡ್ ಮಾಡ್ತಾ ಇದ್ರ ಈ ರೈಟ್ ಸೈಡ್ ಅಲ್ಲಿ ನಿಮಗೆ ಟೋಟಲ್ ಈ ಪೇಜ್ ನ ನಾನು ಈಗ ಏನ್ ತೋರ್ಸ ಈ ಕಂಪ್ಲೀಟ್ ಪೇಜ್ ನ ನೀವು ಎಕ್ಸಾಮಿನೇಷನ್ ಸ್ಕ್ರೀನ್ ಅಂತ ತಿಳ್ಕೊಂಡ್ರೆ, ಅಂದ್ರೆ ನಿಮ್ ಕಂಪ್ಯೂಟರ್ ಸ್ಕ್ರೀನ್ ಅಂತ ತಿಳ್ಕೊಂಡ್ರೆ, ಈ ರೈಟ್ ಸೈಡ್ ಅಲ್ಲಿ ನಿಮಗೆ ಕ್ವಶನ್ ಇನ್ನ ಟ್ಯಾಬ್ ಇರುತ್ತೆ. ಓಕೆ, ಇಲ್ಲಿ ಕ್ವಶನ್ಸ್ ಇರ್ತವೆ 1 2 3 4 5 6 7 8 ಈ ತರ ಹಲವಾರು ಕ್ವಶನ್ಸ್, ಅಪ್ ಟು 100 ಕ್ವಶನ್ಸ್ ಇರುತ್ತೆ. ಓಕೆ, 100 ಕ್ವಶನ್ಸ್ ಇರುತ್ತೆ. ಅಥವಾ ಪಾರ್ಟ್ ಎ ನಲ್ಲಿ ಪಾರ್ಟ್ ಎ 20 ಮಾರ್ಕ್ಸ್, ಪಾರ್ಟ್ ಎ 60 ಮಾರ್ಕ್ಸ್ ಅಲ್ಲ, ಸೊ 60 ಕ್ವಶನ್ಸ್ ಇರುತ್ತೆ. ಪಾರ್ಟ್ ಬಿ ಮತ್ತೆ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಅಲ್ಲೊಂದು 40 ಕ್ವಶನ್ಸ್ ಕಾಣುತ್ತೆ ಪ್ರೊಫೆಷನಲ್ ಎಕ್ಸಾಮಿನೇಷನ್. ಓಕೆ, ಸೊ ಈಗ ನೀವು ಈ 5 ಆಪ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ನೋಡಿ, ಫಸ್ಟ್ ಈ ತರ ಕಲರ್ ತೋರಿಸ್ತಾ ಇದೆ ಈ ಪರ್ಟಿಕ್ಯುಲರ್ ಕ್ವಶನ್ಸ್ ಹತ್ರ. ಓಕೆ, ಈ ಪರ್ಟಿಕ್ಯುಲರ್ ಕ್ವಶನ್ಸ್ ಹತ್ರ ನಿಮ್ಗೆ ಈ ಕಲರ್ ತೋರಿಸ್ತಾ ಇದೆ ಅಂತಂದ್ರೆ ನೀವು ತಿಳ್ಕೊಬೇಕು ಈ ಪರ್ಟಿಕ್ಯುಲರ್ ಕ್ವಶನ್ ನ ನೀವು ಅಟೆಂಡೇ ಮಾಡಿಲ್ಲ, ಅಂದ್ರೆ ವಿಸಿಟೇ ಮಾಡಿಲ್ಲ. ಬೇರೆದೆಲ್ಲ ಅಟೆಂಡ್ ಮಾಡಿದ್ರೆ ಈ ಕ್ವಶನ್ ವಿಸಿಟೇ ಮಾಡಿಲ್ಲ ಅಂತ. ಈ ಕಲರ್ ಕಾಣುವಂತಹ ಕ್ವಶನ್ಸ್. ಈಗ ಫಾರ್ ಎಕ್ಸಾಂಪಲ್ ಈ ರೆಡ್ ಕಲರ್ ಕಾಣ್ತಿದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಕ್ವಶನ್ ನ ನೀವು ಓಕೆ ಈ ಕ್ವಶನ್ ನ ವಿಸಿಟ್ ಮಾಡಿರ್ತೀರಾ, ಫಸ್ಟ್ ಕ್ವಶನ್ ಓದಿರ್ತೀರಾ ಬಟ್ ಆನ್ಸರ್ ಮಾಡಿರಲ್ಲ. ಸೆಕೆಂಡ್ ಕ್ವಶನ್ಗೆ ಹೋಗಿರ್ತೀರಾ, ಈ ಕ್ವಶನ್ ನ ನೋಡಿರ್ತೀರಾ, ಆನ್ಸರ್ ಮಾಡಿರಲ್ಲ ಅಂತಂದಾಗ ಈ 2 ಕ್ವಶನ್ಸ್ ಈ ಪರ್ಟಿಕ್ಯುಲರ್ ಕಲರ್ ಕಾಣುತ್ತೆ. ನೀವು ಅದು ನೋಡ್ಕೊಂಡು ಇಮಿಡಿಯೇಟ್ ಆಗಿ ಗೆಸ್ ಮಾಡ್ಕೋಬೇಕು. ಓಕೆ, ಈ ಕ್ವಶನ್ಸ್ ನಾನು ನೋಡಿದ್ದೀನಿ, ಆನ್ಸರ್ ಮಾಡಿಲ್ಲ. ಅವಾಗ ಏನ್ ಮಾಡ್ಬೇಕು, ಮತ್ತೆ ಪುನಃ ಎಲ್ಲ ಮುಗಿದ ನಂತರ ಇಮಿಡಿಯೇಟ್ ಆಗಿ ಬರಬೇಕು. ಆ ಕ್ವಶನ್ಸ್ ನೀವು ಆಲ್ರೆಡಿ ಚೆಕ್ ಮಾಡಿರ್ತೀರಾ, ಸೊ ಹಾಗಾಗಿ ಏನೋ ವರ್ಕ್ ಮಾಡೋದಿದೆ, ಇಮಿಡಿಯೇಟ್ ಆಗಿ ವರ್ಕ್ ಮಾಡಿ ಆನ್ಸರ್ ನ ಟಿಕ್ ಮಾಡ್ಕೊಳ್ಳಿ. ಯಾವ ಕ್ವಶನ್ ಸಹ ಬಿಡಬೇಡಿ ಗೈಸ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಾ ಕ್ವಶನ್ ಅಟೆಂಡ್ ಮಾಡಿ. ಈ ಗ್ರೀನ್ ಕಲರ್ ಕಾಣ್ತಾ ಇದೆ ಅಂತಂದ್ರೆ ಏನ್ ಮೀನಿಂಗು, ನೀವು ಆ ಕ್ವಶನ್ ಅಟೆಂಡ್ ಮಾಡಿದೀರಾ ಅಂತ ಅರ್ಥ. ಅಂದ್ರೆ ಆನ್ಸರ್ ಹಾಕಿದಾರ ಹಾಗೂ ಸೇವ್ ಅಂಡ್ ನೆಕ್ಸ್ಟ್ ಸಹ ಕ್ಲಿಕ್ ಮಾಡಿದೀರಾ ಅಂತ ಅರ್ಥ. ಸೊ ಪ್ರತಿ ಒಂದರ ಕ್ವಶನ್ಗೆ ನಿಮಗೆ ಕ್ಲಿಕ್ ಆನ್ ಸೇವ್ ಅಂಡ್ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಓಕೆ, ಒಂದ್ ಕ್ವಶನ್ ಓದಿದಿರಾ, ಆನ್ಸರ್ ಎ ಅಂತ ಆಪ್ಷನ್ ಟಿಕ್ ಮಾಡಿದಿರಾ, ಆದ್ಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಅಂತಾನೆ ಕೊಡ್ಬೇಕು. ಓಕೆ, ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟಾಗ ಮತ್ತೆ ನೆಕ್ಸ್ಟ್ ಕ್ವಶನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ ಹತ್ರ ಇದ್ದೀರಾ, ಫಸ್ಟ್ ಕ್ವಶನ್ ತೋರಿಸಿರುತ್ತೆ, ಆ ಫಸ್ಟ್ ಕ್ವಶನ್ ಆಪ್ಷನ್ಸ್ ಸಹ ಇರುತ್ತೆ. ಯಾವ್ದೋ ಒಂದು ಆಪ್ಷನ್ ಸಿ ಆಪ್ಷನ್ ಅಂತ ಹಾಕ್ತೀರಾ, ಅದಾದ್ಮೇಲೆ ಕ್ಲಿಕ್ ಆನ್ ಸೇವ್ ಅಂಡ್ ನೆಕ್ಸ್ಟ್ ಅಂತ ಬಟನ್ ಇರುತ್ತೆ. ಓಕೆ, ಸೇವ್ ಅಂಡ್ ನೆಕ್ಸ್ಟ್ ಅಂತ ಅದನ್ನ ಕ್ಲಿಕ್ ಮಾಡಿದಾಗ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಕ್ವಶನ್ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ. ಅಂಡ್ ಈ ತರ ಪರ್ಪಲ್ ಕಲರ್ ಅಲ್ಲಿ ಕಾಣಿದ್ರೆ ಏನ್ ಮೀನಿಂಗು, ಯು ಹ್ಯಾವ್ ನಾಟ್ ಆನ್ಸರ್ಡ್ ದ ಕ್ವಶನ್ ಬಟ್ ಹ್ಯಾವ್ ಮಾರ್ಕ್ಡ್ ದ ಕ್ವಶನ್ ಫಾರ್ ರಿವ್ಯೂ. ವೆರಿ ಇಂಪಾರ್ಟೆಂಟ್ ಗೈಸ್. ನೋಡಿ, ಈ ತರ ಕಲರ್ ಬಂದಿದೆ ಅಂತಂದ್ರೆ ನೀವು ಮಾರ್ಕ್ ಫಾರ್ ರಿವ್ಯೂ ಅಂತ ಇಲ್ಲಿ ನಿಮ್ಗೆ ನೆಕ್ಸ್ಟ್ ಏನಿರುತ್ತೆ ಅಂತಂದ್ರೆ ಮಾರ್ಕ್ ಫಾರ್ ರಿವ್ಯೂ ಅಂಡ್ ನೆಕ್ಸ್ಟ್ ಅಂತಾನು ಆನ್ಸರ್ ಇರುತ್ತೆ. ಅಂದ್ರೆ ಇದು ಒಂದು ಬಟನ್ ಇರುತ್ತೆ. ಓಕೆ, ಕ್ಲಿಕ್ ಆನ್ ಸೇವ್ ಅಂಡ್ ನೆಕ್ಸ್ಟ್ ಅಂತ ಯಾವ ತರ ಇದೆ ಬಟನ್, ಅದೇ ತರ ಇನ್ನೊಂದು ಬಟನ್ ಸಹ ಇರುತ್ತೆ. ಆ ಬಟನ್ ಏನು, ಮಾರ್ಕ್ ಫಾರ್ ರಿವ್ಯೂ ಅಂಡ್ ನೆಕ್ಸ್ಟ್ ಅಂತ ಹೇಳಿ. ಓಕೆ, ಮಾರ್ಕ್ ಫಾರ್ ರಿವ್ಯೂ ಅಂಡ್ ನೆಕ್ಸ್ಟ್ ಅಂತಾನು ಇರುತ್ತೆ. ಈ ಬಟನ್ ನ ಕ್ಲಿಕ್ ಮಾಡೋದ್ರಿಂದ ಈ ಕಲರ್ ಅಲ್ಲಿ ಬರುತ್ತೆ. ಓಕೆ, ಅಂದ್ರೆ ಏನ್ ಮೀನಿಂಗು, ಇದನ್ನ ನಾನು ನೆಕ್ಸ್ಟ್ ಮತ್ತೆ ಎಲ್ಲ ಮುಗಿಸಿದ್ದಾದ್ಮೇಲೆ ಮತ್ತೆ ಪುನಃ ಬಂದು ಆ ಕ್ವಶನ್ ಮತ್ತೆ ರಿವ್ಯೂ ಮಾಡ್ತೀನಿ, ಅಂದ್ರೆ ಚೆಕ್ ಮಾಡ್ತೀನಿ. ಚೆಕ್ ಮಾಡ್ಬಿಟ್ಟು ಆದ್ಮೇಲೆ ಆನ್ಸರ್ ಮಾಡ್ಕೋಬೇಕಂದಲ್ಲಿ ನಾನು ಈ ಆಪ್ಷನ್ನೇ ಕ್ಲಿಕ್ ಮಾಡೋದು. ನಾನು ಅದೇ ಪರ್ಸನಲಿ ನಾನು ಎಕ್ಸಾಮ್ ಬರಿತಾ ಇದ್ದೀನಿ ಅಂತಂದ್ರೆ ಆನ್ಸರ್ ಕರೆಕ್ಟ್ ಆಗಿ ನನ್ಗೆ ಗೊತ್ತಿದೆ ಅಂತಂದ್ರೆ ನಾನು ಸೇವ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಆನ್ಸರ್ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಇನ್ ಕೇಸ್ ನಂಗೆ ಆನ್ಸರ್ ಗೊತ್ತಿಲ್ಲ ಅಂತಂದಲ್ಲಿ ನಾನು ಯಾವ್ದು ಆಪ್ಷನ್ ಪಿಕ್ ಮಾಡಲ್ಲ, ಮಾರ್ಕ್ ಫಾರ್ ರಿವ್ಯೂ ಅಂಡ್ ನೆಕ್ಸ್ಟ್ ಅಂತಾನೆ ಕ್ಲಿಕ್ ಮಾಡ್ತೀನಿ. ಆಗ ನನಗೆ ಈ ಕಲರ್ ಬರುತ್ತೆ. ಈ ಕಲರ್ ನೋಡಿದಾಗ ನಾನು ಡೈರೆಕ್ಟ್ ಆಗಿ ಆ ಕ್ವಶನ್ ಮೇಲೆ ಈ ಫಾರ್ ಎಕ್ಸಾಂಪಲ್ ಈ 7 ಆಪ್ಷನ್ ಬಂದ್ಬಿಟ್ಟು ನನಗೆ ಈ ಕಲರ್ ಬಂದಿದೆ ಅಂತಂದ್ರೆ ಏನ್ ಮೀನಿಂಗು, ನಾನು ಇದನ್ನ ಮಾರ್ಕ್ ಫಾರ್ ರಿವ್ಯೂ ಅಂತ ಕ್ಲಿಕ್ ಮಾಡಿದೀನಿ ಅಂತ ಅರ್ಥ. ಅವಾಗ ನೀವು ಈ ಕ್ವಶನ್ ಮೇಲೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದೆ ಆ ಕ್ವಶನ್ ಬಂದ್ಬಿಡುತ್ತೆ ಗೈಸ್. ನೀವು ಮತ್ತೆ ಪುನಃ ಫಸ್ಟ್ ಇಂದ ಮತ್ತೆ ಎಲ್ಲ ನೋಡ್ಕೊಂತ ಬರ್ಬೇಕಂತಿಲ್ಲ.
ನೀವು ಯಾವ ಕ್ವಶನ್ ನ ಮತ್ತೆ ವಿಸಿಟ್ ಮಾಡ್ಬೇಕಂತಿರ್ತೀರಾ ಆ ಕ್ವಶನ್ ಮೇಲೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡೋದ್ರಿಂದ ಆ ಕ್ವಶನ್ ಅಪಿಯರ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಆದ್ಮೇಲೆ ಇನ್ನು ಕೆಲವೊಬ್ರು ಸ್ಟೂಡೆಂಟ್ಸ್ ಏನ್ ಮಾಡಿರ್ತಾರೆ, ಇನ್ನ ಈ ಆಪ್ಷನ್ ಏನ್ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ. ಆನ್ಸರ್ಡ್ ಅಂಡ್ ಮಾರ್ಕ್ ಫಾರ್ ರಿವ್ಯೂ. ಕೆಲವೊಂದು ಏನಂತಂದ್ರೆ ಆನ್ಸರ್ ನಿಮಗೆ ಗೊತ್ತಿರುತ್ತೆ, ಕ್ವಶನ್ ಓದಿರ್ತೀರಾ, ಓಕೆ ಇದು ನನಗೆ ಬಿ ಆರ್ ಸಿ ಅಂತ ಡೌಟ್ ಇದೆ, ಓಕೆ ನನಗೆ ಡೌಟ್ ಇದ್ದಲ್ಲಿ ನಾನು ಬಿ ಅಂತ ಹಾಕ್ಬಿಟ್ಟು ನಾನು ಇದನ್ನ ಮತ್ತೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ರಿವ್ಯೂ ಮಾಡ್ಬೇಕಂತ ಇದ್ದಲ್ಲಿ ನೀವು ಆನ್ಸರ್ಡ್ ಅಂಡ್ ಮಾರ್ಕ್ಡ್ ಫಾರ್ ರಿವ್ಯೂ ಆಪ್ಷನ್ ನ ಚೂಸ್ ಮಾಡ್ಬೇಕು. ಅಂದ್ರೆ ಬಟನ್ ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ 4 ಬಟನ್ ತೋರಿಸುತ್ತೆ ಗೈಸ್. ಒಂದು ಸೇವ್ ಅಂಡ್ ನೆಕ್ಸ್ಟ್, ಮತ್ತೆ ಮಾರ್ಕ್ಡ್ ಅಂಡ್ ರಿವ್ಯೂ ಫಾರ್ ಲೇಟರ್, ಮಾರ್ಕ್ಡ್ ಬಟ್ ರಿವ್ಯೂ ಫಾರ್ ಲೇಟರ್, ಇದು ಆನ್ಸರ್ಡ್. ಇನ್ನೊಂದು ಏನಂತಂದ್ರೆ ಆನ್ಸರ್ಡ್ ಅಂಡ್ ಮಾರ್ಕ್ ಮಾಡಿದ್ರ ಅಂಡ್ ರಿವ್ಯೂ ಫಾರ್ ಲೇಟರ್. ಸೊ ಈ ಬಟನ್ ನ ಕ್ಲಿಕ್ ಮಾಡೋದ್ರಿಂದ ಇದು ಆನ್ಸರ್ ಆಗಿರುತ್ತೆ, ಆನ್ಸರ್ ತಗೊಂಡಿರುತ್ತೆ. ನೀವು ಇನ್ ಕೇಸ್ ಸಡನ್ ಆಗಿ ಎಲ್ಲ ಟೈಮ್ ಔಟ್ ಆಗೋಯ್ತು ಅಂದಲ್ಲಿ ಈ ಆನ್ಸರ್ಸ್ ಸಹ ಎವಾಲ್ಯೂಯೇಷನ್ ತಗೊಂತಾರೆ. ಈ ಆನ್ಸರ್ ತಗೊಳಲ್ಲ, ಮಾರ್ಕ್ ಮಾಡಿ ರಿವ್ಯೂ ಮಾಡಂತ ಆಪ್ಷನ್ ಕ್ಲಿಕ್ ಮಾಡಿರ್ತೀರಾ ಆ ಕ್ವಶನ್ಸ್ ನ ಎವಾಲ್ಯೂಯೇಷನ್ ತಗೊಳಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಎಲ್ಲಾ ಕ್ವಶನ್ಸ್ ನೀವು ಎಂಡ್ ಅಲ್ಲಿ ನಿಮಗೆ ಗ್ರೀನ್ ಕಲರ್ ಕಾಣ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್, ಎಲ್ಲಾ ಕ್ವಶನ್ಸ್ ಗ್ರೀನ್ ಕಲರ್ ಕಾಣ್ಬೇಕು. ಅವಾಗೆ ಏನ್ ಮೀನಿಂಗು ನೀವು ಎಲ್ಲಾ ಕ್ವಶನ್ಸ್ ಆನ್ಸರ್ ಮಾಡಿದಿರಿ ಅಂತ ಅರ್ಥ. ಓಕೆ, ಇನ್ ಕೇಸ್ ಕ್ವಶನ್ ಓದಿರ್ತೀರಾ, ಮಿಸ್ಟೇಕ್ ಹಾಕೊಂಡ್ಬಿಟ್ಟಿದಾರ, ಓಕೆ ಅಯ್ಯೋ ಸಿ ಇದ್ ಆನ್ಸರ್ ನಾನು ಬಿ ಹಾಕ್ಬಿಟ್ಟಿದ್ದೀನಿ, ಏನ್ ಮಾಡ್ಬೇಕು ಈಗ? ಅದನ್ನ ಚೇಂಜ್ ಮಾಡ್ಬೋದು. ಅಂದ್ರೆ ನೀವು ಬಿ ಹಾಕಿರೋದನ್ನ ಮತ್ತೆ ಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಿ ತಗೊಳುತ್ತೆ, ತೊಂದರೆ ಇಲ್ಲ. ಬಟ್ ಈಗ ನೀವು ಅದಕ್ಕೆ ಆನ್ಸರೇ ಗೊತ್ತಿಲ್ಲ, ಸುಮ್ನೆ ಏನೋ ಅಲ್ಲಿ ಅಂತ ಕ್ಲಿಕ್ ಮಾಡಕ್ ಹೋಗ್ಬಿಟ್ಟು ಯಾವ್ದೋ ಒಂದು ಆಪ್ಷನ್ ಕ್ಲಿಕ್ ಮಾಡಿರ್ತೀರಾ. ಈಗ ಅದನ್ನ ಕ್ಲಿಯರ್ ಮಾಡ್ಬೇಕು ಆಪ್ಷನ್, ಯಾಕಂದ್ರೆ ನಾನು ಈ ಕ್ವಶನ್ ನ ಯೋಚಿಸ್ಬೇಕು, ಆದ್ಮೇಲೆ ಯೋಚನೆ ಮಾಡ್ಬಿಟ್ಟು ಆನ್ಸರ್ ಹಾಕ್ತೀನಿ. ಬಟ್ ಆ ತರ ಕ್ಲಿಯರ್ ಮಾಡ್ಬೇಕಂದಲ್ಲಿ ಕ್ಲಿಯರ್ ರೆಸ್ಪಾನ್ಸ್ ಅಂತಾನು ಸಹ ಒಂದು ಬಟನ್ ಇರುತ್ತೆ. ಓಕೆ, ಏನು ಕ್ಲಿಯರ್ ರೆಸ್ಪಾನ್ಸ್ ಅಂತಾನು ಸಹ ಒಂದು ಬಟನ್ ಇರುತ್ತೆ. ನೀವು ಬೈ ಮಿಸ್ಟೇಕ್ ಆಗಿ ಹಾಕಿರೋಂತಹ ABCD ನಲ್ಲಿ ಯಾವ್ದೋ ಒಂದು ಆಪ್ಷನ್ ನ ಕ್ಲಿಕ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ನೀವು ಆ ರೆಸ್ಪಾನ್ಸ್ ನ ಕ್ಲಿಯರ್ ರೆಸ್ಪಾನ್ಸ್ ಅನ್ನೋ ಬಟನ್ ನ ಕ್ಲಿಕ್ ಮಾಡಿದ್ರೆ ಇದು ಆಟೋಮೆಟಿಕ್ ಆಗಿ ಕ್ಲಿಯರ್ ಆಗ್ಬಿಡುತ್ತೆ, ಮತ್ತೆ ಪುನಃ ಫಸ್ಟ್ ತರನೇ ಕ್ವಶನ್ ಕಾಣುತ್ತೆ. ಓಕೆ, ಫ್ರೆಶ್ ಕ್ವಶನ್ ತರ ಕಾಣುತ್ತೆ. ಓಕೆ, ಸೊ ಇವು ನಿಮಗೆ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ವೈಲ್ ಅಟೆಂಡಿಂಗ್ ಯುವರ್ ಎಕ್ಸಾಮಿನೇಷನ್. ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್, ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಆದ್ಮೇಲೆ ಒಂದ್ ನೆನ್ಪಿಟ್ಕೊಳ್ಳಿ, ಕ್ಯಾಂಡಿಡೇಟ್ ವಿಲ್ ನಾಟ್ ಬಿ ಅಲೌಡ್ ಟು ಫೈನಲಿ ಸಬ್ಮಿಟ್. ಅಂದ್ರೆ ಸಬ್ಮಿಟ್ ಗಿಬ್ಮಿಟ್ ಅನ್ನೋ ಆಪ್ಷನ್ ಏನಿರಲ್ಲ, ಆಟೋಮೆಟಿಕ್ ಆಗಿ ಅದು ಲಾಗ್ಔಟ್ ಆಗೋಗುತ್ತೆ ಟೈಮ್ ಆಗಿದ ನಂತರ. ನೀವು ಯಾವ್ದೆಲ್ಲ ಸೇವ್ ಅಂಡ್ ನೆಕ್ಸ್ಟ್ ಮತ್ತೆ ಮಾರ್ಕ್ಡ್ ಆನ್ಸರ್ಡ್ ಅಂಡ್ ಮಾರ್ಕ್ಡ್ ಫಾರ್ ರಿವ್ಯೂ ಅಂತ ಕ್ಲಿಕ್ ಮಾಡಿರ್ತಾರೆ ಅವು ಮಾತ್ರನೇ ನಿಮಗೆ ಕ್ವಶನ್ಸ್ ರಿವ್ಯೂಗೆ ತಗೊಂತಾರೆ. ಇಲ್ಲಿ ಬರ್ದಿದೆ, ಕ್ವಶನ್ಸ್ ದಟ್ ಆರ್ ಸೇವ್ಡ್ ಆರ್ ಮಾರ್ಕ್ಡ್ ಫಾರ್ ರಿವ್ಯೂ ಆಫ್ಟರ್ ಆನ್ಸರಿಂಗ್ ವಿಲ್ ಓನ್ಲಿ ಬಿ ಕನ್ಸಿಡರ್ಡ್ ಫಾರ್ ಎವಾಲ್ಯೂಯೇಷನ್. ಇದೇ ಪಾಯಿಂಟ್ ನಾನು ಹೇಳ್ತಿರೋದು ನಿಮಗೆ. ಓಕೆ, ಸಡನ್ ಆಗಿ ಲಾಗ್ಔಟ್ ಆಯ್ತು ಅಂದಲ್ಲಿ ನೀವು ಇನ್ ಕೇಸ್ ಕೆಲವು ಕ್ವಶನ್ ಆನ್ಸರೇ ಮಾಡಿಲ್ಲ, ವಿಸಿಟೇ ಮಾಡಿಲ್ಲ ಅಂದಲ್ಲಿ ರಿವ್ಯೂಗೆ ಯಾವ್ದು ತಗೊಂತಾರ ಅಂದ್ರೆ ಕಂಪ್ಲೀಟ್ ಆಗಿ ಆನ್ಸರ್ ಮಾಡಿರೋ ಕ್ವಶನ್ಸ್ ಹಾಗೂ ಆನ್ಸರ್ ಮಾಡಿ ಮತ್ತೆ ಮಾರ್ಕ್ ಫಾರ್ ರಿವ್ಯೂ ಅಂತ ಏನ್ ತಗೊಂಡಿರುತ್ತೆ ಆ ಕ್ವಶನ್ಸ್, ಇವೆರಡು ಮಾತ್ರನೇ ಅವ್ಲೇಟ್ ಆಗ್ತವೆ. ಓಕೆ, ನೀವು ಅದಕ್ಕೆ ನಾನೇನ್ ಹೇಳ್ತೀನಿ, ಎಲ್ಲಾ ಕ್ವಶನ್ಸ್ ಅಟೆಂಡ್ ಮಾಡಿ, ಯಾವುದು ಮಿಸ್ ಮಾಡಬೇಡಿ, ಎಲ್ಲಾ ಕ್ವಶನ್ಸ್ ಅಟೆಂಡ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇನ್ ಕೇಸ್ ಡೌಟ್ ಇದ್ದಲ್ಲಿ ಆದ್ಮೇಲೆ ಬಂದು ಚೆಕ್ ಮಾಡ್ಬೇಕಂದಲ್ಲಿ ನೀವು ಏನ್ ಮಾಡಿ, ಜಸ್ಟ್ ಮಾರ್ಕ್ ಅಂಡ್ ರಿವ್ಯೂ ಫಾರ್ ಲೇಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆದ್ಮೇಲೆ ಅದನ್ನು ಸಹ ಕ್ಲಿಯರ್ ಮಾಡ್ಬಿಟ್ಟು ಎಲ್ಲ ಗ್ರೀನ್ ಬರೋ ತರನೇ ಮಾಡಿ. ಓಕೆ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಗೈಸ್. ಓಕೆ, ಅಂಡ್ ಇನ್ನು ಕೆಲವೊಂದು ಇನ್ಸ್ಟ್ರಕ್ಷನ್ಸ್, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನಂದ್ರೆ, ಇದು ಕಾಲ್ ಲೆಟರ್ ಕೊಟ್ಟಿದ್ದಾರೆ, ನಾನು ಕಾಲ್ ಲೆಟರ್ ತೋರಿಸಿ, ಇದು ಒನ್ ಆಫ್ ಅವರ್ ಸ್ಟೂಡೆಂಟ್ ಕಾಲ್ ಲೆಟರ್ ಇದು. ಓಕೆ, ನಿಮ್ಮ ನೇಮು ಅಡ್ರೆಸ್, ನಿಮ್ಮ ನೋಡಿ ನೇಮ್ ಅಂಡ್ ಅಡ್ರೆಸ್ ಎಲ್ಲ ಕೊಟ್ಟಿರ್ತಾರೆ, ನಿಮ್ದು ಎಲ್ಲಿಂದ ಅಡ್ರೆಸ್ ಅಂತ ಹೇಳ್ಬಿಟ್ಟು. ಇವಾಗ ವೆನ್ಯೂ ಇಂಪಾರ್ಟೆಂಟ್. ಓಕೆ, ಎಕ್ಸಾಮಿನೇಷನ್ ವೆನ್ಯೂ ಏನಿದೆ ಇದು ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ವೆನ್ಯೂ ಅಲ್ಲಿ ನಿಮಗೆ ಅಯಾನ್ ಡಿಜಿಟಲ್ ಝೋನ್ ಅಂತ ಇರುತ್ತೆ. ಏನು ಅಯಾನ್ ಡಿಜಿಟಲ್ ಝೋನ್ ಅಂತ, ಇದು ನಿಮಗೆ ಆನ್ಲೈನ್ ಅಲ್ಲಿ ಬರೆಯುವಂತಹ ಒಂದು ಎಕ್ಸಾಮಿನೇಷನ್ ಸೆಂಟರ್, ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಸೆಂಟರ್ ಅಂತ ತಿಳ್ಕೊಬಹುದು. ಓಕೆ, ಅದಕ್ಕೆ ಇದನ್ನ ಅಯಾನ್ ಡಿಜಿಟಲ್ ಝೋನ್ ಅಂತ ಕರೀತಾರೆ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾ ಮೈಸೂರಲ್ಲಿ ಹಾಕಿದ್ದಾರೆ, ಸೊ ಮೈಸೂರಿಗೆ ಹೋಗಿ ಬರಿಬೇಕಾಗಿರುತ್ತೆ ಎಕ್ಸಾಮ್. ಓಕೆ, ನಿಮ್ಮ ಫೋಟೋನ ಅಫೆಕ್ಸ್ ಮಾಡ್ಕೊಂಡು ಹೋಗಿ, ಎಕ್ಸಾಮಿನೇಷನ್ ಡೇಟ್ ಟೈಮ್ ಎಲ್ಲ ಕೊಟ್ಟಿದ್ದಾರೆ. ರಿಪೋರ್ಟಿಂಗ್ ಟೈಮ್ ನೋಡಿ, ನಿಮ್ಗೆ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗೋದು ಲೇಟೇ, ಬಟ್ 7:30ಗೆ ರಿಪೋರ್ಟ್ ಆಗ್ಬೇಕಂತ ಕೊಟ್ಟಿದ್ದಾರೆ. ಅಂದ್ರೆ 7:30ಗೆಲ್ಲ ನೀವು ಇರಬೇಕು ಅಂದಾಗ ನೀವು ಏನೆಲ್ಲ ತಗೊಂಡೋಗ್ಬೇಕು, ಒಂದು ಈ ಪರ್ಟಿಕ್ಯುಲರ್ ಅಡ್ಮಿಟ್ ಕಾರ್ಡಿನ ಪ್ರಿಂಟ್ಔಟ್ ತಗೊಂಡೋಗಿ, ಫಸ್ಟ್ ಪೇಪರ್ ಒಂದು ಪ್ರಿಂಟ್ಔಟ್ ತಗೊಂಡೋದ್ರೆ ಸಾಕು ಗೈಸ್, ಯಾಕಂದ್ರೆ ಸೆಕೆಂಡ್ ಪೇಪರ್ ಎಲ್ಲ ಬರೀ ಇನ್ಸ್ಟ್ರಕ್ಷನ್ಸ್ ಇದೆ, ಇನ್ಸ್ಟ್ರಕ್ಷನ್ ಪ್ರಿಂಟ್ಔಟ್ ತಗೊಳಕ್ ಹೋಗಬೇಡಿ. ಯಾಕಂದ್ರೆ ಇದನ್ನ ನೀವು ತಗೊಂಡೋದ್ರು ಸಹ ಅವ್ರು ಏನ್ ಮಾಡ್ತಾರೆ, ಅದನ್ನ ಮೂಲೆಯಲ್ಲಿ ಬಿಸಾಕ್ತಾರೆ. ಓಕೆ, ಸೊ ಫಸ್ಟ್ ಪೇಪರ್ ಮಾತ್ರ ಪ್ರಿಂಟ್ಔಟ್ ತಗೊಂಡೋಗಿ, ಅಂಡ್ ಫಸ್ಟ್ ಪೇಪರ್ ಪ್ರಿಂಟ್ಔಟ್ ತಗೊಂಡೋಗಿದ ನಂತರ ಅದ್ರ ಜೊತೆಯಲ್ಲಿ ನೋಡಿ ಇಲ್ಲಿ ಏನ್ ಕೊಡಿ, ಪ್ಲೀಸ್ ಬ್ರಿಂಗ್ ದಿಸ್ ಕಾಲ್ ಲೆಟರ್ ವಿತ್ ಯುವರ್ ರೀಸೆಂಟ್ ಫೋಟೋಗ್ರಾಫ್ ಅಫಿಕ್ಸ್ಡ್ ದೇರ್ ಆನ್. ಇಲ್ಲಿ ನಿಮ್ಮ ಫೋಟೋನ, ಭಾವಚಿತ್ರ ಫೋಟೋನ ಅಫಿಕ್ಸ್ ಮಾಡ್ಕೊಂಡು ಅಂದ್ರೆ ಹಚ್ಕೊಂಡು ನೀವು ತಗೊಂಡ್ಬರ್ಬೇಕಾಗುತ್ತೆ. ಆದ್ಮೇಲೆ ಫೋಟೋ ID ಪ್ರೂಫ್ ಸಹ ಇಂಪಾರ್ಟೆಂಟ್. ನೋಡಿ, ಫೋಟೋ ID ಪ್ರೂಫ್ ಸ್ಟ್ಯಾಪಲ್ಡ್ ವಿತ್ ಕಾಲ್ ಲೆಟರ್ ಅಂಡ್ ಸಮ್ ಕರೆಂಟ್ಲಿ ವ್ಯಾಲಿಡ್ ಫೋಟೋ ಐಡೆಂಟಿಟಿ ಪ್ರೂಫ್ ಇನ್ ಒರಿಜಿನಲ್.
ನೋಡಿ ಫೋಟೋ ಕಾಪಿ ಸಹ ಇಂಪಾರ್ಟೆಂಟ್. ಅಂದ್ರೆ ID ಕಾರ್ಡ್ ಏನಿದೆ ನಿಮ್ಮ ಹತ್ರ, ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಇರ್ಬೋದು, ಓಕೆ, ಪಾನ್ ಕಾರ್ಡ್ ಇರ್ಬೋದು. ಯೂಶುವಲಿ ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇರುತ್ತೆ. ಆಧಾರ್ ಕಾರ್ಡ್ ಬರ್ತಾ ಇದೀರಾ ಅಂದಲ್ಲಿ ಆ ಆಧಾರ್ ಕಾರ್ಡ್ ಒರಿಜಿನಲ್ ಜೊತೆಗೆ ಅದರ ಜಿರಾಕ್ಸ್ ಸಹ ತಗೊಂಡ್ಬನ್ನಿ, ವೆರಿ ಇಂಪಾರ್ಟೆಂಟ್. ಸೊ ಆ ಜಿರಾಕ್ಸ್ ಕಾಪಿ ಹಾಗೂ ಈ ಅಡ್ಮಿಟ್ ಕಾರ್ಡಿನ ಪ್ರಿಂಟ್ಔಟ್ ಎರಡು ಒಟ್ಟಿಗೆ ನೀವು ಸ್ಟ್ಯಾಪಲ್ ಮಾಡಿರ್ಬೇಕು. ಓಕೆ, ಇಲ್ಲ ಅವ್ರು ಸ್ಟ್ಯಾಪಲ್ ಮಾಡ್ಕೊಂತಾರೆ, ತೊಂದರೆ ಇಲ್ಲ, ಇನ್ವಿಜಿಲೇಟರ್ ಸ್ಟ್ಯಾಪಲ್ ಮಾಡ್ಕೊಂತಾರೆ. ಓಕೆ, ಒಟ್ಟಲ್ಲಿ ಅವೆರಡು ತಗೊಂಡ್ಬನ್ನಿ. ನೋಡಿ ವ್ಯಾಲಿಡ್ ID ಪ್ರೂಫ್ ಯಾವ್ದಾದ್ರು ಕೊಟ್ಟಿದ್ದಾರೆ, ಪಾನ್ ಕಾರ್ಡ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಪರ್ಮನೆಂಟ್ ಡ್ರೈವಿಂಗ್ ಲೈಸೆನ್ಸ್ DL ಇರ್ಬೋದು, ವೋಟರ್ ID ಇರ್ಬೋದು ವಿತ್ ಫೋಟೋಗ್ರಾಫ್. ಓಕೆ, ಆಧಾರ್ ಕಾರ್ಡ್ ಎಲ್ಲಿ ಮೆನ್ಷನ್ ಮಾಡಿಲ್ಲ. ಓಕೆ, ನೋಡೋಣ ಆಧಾರ್ ಕಾರ್ಡ್ ಏನಾದ್ರು ಕೊಟ್ಟಿದ್ದಾರೆ ಏನೋ ಅಂತ. ಓಕೆ, ಬ್ಯಾಂಕ್ ಪಾಸ್ಪೋರ್ಟ್ ಕೊಟ್ಟಿದ್ದಾರೆ, ಮತ್ತೆ ಫೋಟೋ ID ಪ್ರೂಫ್ ಇಶ್ಯೂಡ್ ಬೈ ದ ಗೆಜೆಟೆಡ್ ಆಫೀಸರ್ ಆಫ್ ಲೆಟರ್ ಹೆಡ್ ಅಲಾಂಗ್ ವಿತ್ ದ ಫೋಟೋಗ್ರಾಫ್, ಮತ್ತೆ ಫೋಟೋ ID ಪ್ರೂಫ್ ಆಫ್ ಪೀಪಲ್ಸ್ ರಿಪ್ರೆಸೆಂಟೇಟಿವ್ ಆನ್ ಅಫಿಷಿಯಲ್ ಲೆಟರ್ ಹೆಡ್, ಮತ್ತೆ ವ್ಯಾಲಿಡ್ ರೀಸೆಂಟ್ ID ಪ್ರೂಫ್. ಓಕೆ, ಓಕೆ, ಆಧಾರ್ ಕಾರ್ಡ್ ಇದೆ ನೋಡಿ ಗೈಸ್. ಯೂನಿವರ್ಸಿಟಿದು ID ಕಾರ್ಡ್ ಇರ್ಬೋದು ಅಥವಾ ಕಾಲೇಜ್ ID ಕಾರ್ಡ್ ಇರ್ಬೋದು, ಹಾಗೂ ಈ ಆಧಾರ್ ಕಾರ್ಡ್ ಇರ್ಬೋದು. ಓಕೆ, ಆಧಾರ್ ಕಾರ್ಡ್ ಇರ್ಬೋದು ಅಂಡ್ ಈ ಆಧಾರ್ ಕಾರ್ಡ್ ವಿತ್ ಫೋಟೋಗ್ರಾಫ್, ಎಂಪ್ಲಾಯ್ ID ಇರ್ಬೋದು ಇನ್ ಒರಿಜಿನಲ್, ಅಥವಾ ಬಾರ್ ಕೌನ್ಸಿಲ್ ನಿಂದ ಕೊಟ್ಟಿರೋಂಥ ಫೋಟೋಗ್ರಾಫ್ ಇರ್ಬೋದು. ಸೊ ರೇಷನ್ ಕಾರ್ಡ್, ಪ್ಲೀಸ್ ನೋಟ್ ಅಂತ ಕೊಟ್ಟಿದ್ದಾರೆ, ರೇಷನ್ ಕಾರ್ಡ್ ಅಂಡ್ ಲರ್ನಿಂಗ್ ಡ್ರೈವಿಂಗ್ ಲೈಸೆನ್ಸ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ಇದು ವೆರಿ ಇಂಪಾರ್ಟೆಂಟ್. ರೇಷನ್ ಕಾರ್ಡ್ ತಗೊಂಡೋಗಿದ್ದಾರೆ, ಮತ್ತೆ ರೇಷನ್ ಕಾರ್ಡ್ ಹಾಗೂ ಲರ್ನಿಂಗ್ DL ಅಂತ ಏನ್ ಕೊಡ್ತಾರೆ ಅದು ಎಕ್ಸೆಪ್ಟ್ ಮಾಡಲ್ಲ, ವೆರಿ ಇಂಪಾರ್ಟೆಂಟ್. ಓಕೆ, ಇವೆರಡು ವೆರಿ ಇಂಪಾರ್ಟೆಂಟ್ ಗೈಸ್. ಇದಾದ ನಂತರ ಇಲ್ಲಿ ನೋಡಿ, ಹ್ಯಾಂಡ್ ರಿಟರ್ನ್ ಸ್ಯಾಂಪಲ್ ಟು ಬಿ ಕಾಪಿಡ್ ಫ್ರಮ್ ಸ್ಕ್ರೀನ್ ಆಸ್ ಇನ್ಸ್ಟ್ರಕ್ಟೆಡ್. ಇದು ಅವ್ರ ಸ್ಕ್ರೀನ್ ಅಲ್ಲಿ ಒಂದು ಲೆಟರಿಂಗ್ ಬರುತ್ತೆ, ಅದನ್ನ ನೀವು ಇಲ್ಲಿ ಬರಿಬೇಕಾಗಿರುತ್ತೆ. ಓಕೆ, ಈಗ ಏನೇ ತುಂಬಾ ಹೋಗಬೇಡಿ. ಇಲ್ಲಿ ಐ ಹಾವ್ ಬ್ರಾಟ್ ಅಂಡ್ ಅಟ್ಯಾಚ್ಡ್ ಮೈ, ಯಾವ ಆಧಾರ್ ಕಾರ್ಡ್ ತಂದಿದೆ ಆಧಾರ್ ಕಾರ್ಡ್ ಅಂತ ಇಲ್ಲಿ ಬರೀರಿ, ಪಾನ್ ತಂದಿದೆ ಪಾನ್, DL ತಂದಿದೆ DL, ಅದೇನಿರುತ್ತೆ ಅದನ್ನ ಬರೀರಿ. ಓಕೆ, ಅಂಡ್ ಅದರ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಿ. ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನ್ ಅಲ್ಲೇ ಹಾಕಿ, ಅಂಡ್ ಕ್ಯಾಂಡಿಡೇಟ್ ಸಿಗ್ನೇಚರ್ ಅವ್ರ ಮುಂದೆನೆ ಮಾಡಿ. ಇಲ್ಲಿ ನೋಡಿ ಏನ್ ಬರ್ದಿದೆ, ಟು ಬಿ ಸೈನ್ ಇನ್ ಪ್ರೆಸೆನ್ಸ್ ಆಫ್ ಇನ್ವಿಜಿಲೇಟರ್ ಅಟ್ ದ ಟೈಮ್ ಆಫ್. ಯಾವಾಗ ಹೀಗೆ ಏನು ಹಾಕೊಳಕ್ ಹೋಗಬೇಡಿ, ಅವರೇ ತಮ್ ಇಂಪ್ರೆಷನ್ ಸಹ ಅಲ್ಲೇ ಹಾಕೋತಾರೆ, ಕ್ಯಾಂಡಿಡೇಟ್ ಸಿಗ್ನೇಚರ್ ಅಲ್ಲೇ ಅವ್ರ ಮುಂದೆನೆ ಮಾಡಿ, ಅಂಡ್ ಇನ್ವಿಜಿಲೇಟರ್ ಸಿಗ್ನೇಚರ್ ಅವರೇ ಬಂದ್ ಮಾಡ್ತಾರೆ. ಓಕೆ, ಇವು ಮೂರು ವೆರಿ ಇಂಪಾರ್ಟೆಂಟ್ ಗೈಸ್. ಅಂಡ್ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ನೋಡಿ, ಯುವರ್ ಫೋಟೋಗ್ರಾಫ್ ಅಫಿಕ್ಸ್ಡ್ ಆನ್ ದ ಕಾಲ್ ಲೆಟರ್ ಶುಡ್ ಮ್ಯಾಚ್ ದ ಒನ್ ಅಪ್ಲೋಡೆಡ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ಫೇಲಿಂಗ್ ವಿಚ್ ಯು ಮೇ ನಾಟ್ ಬಿ ಅಲೌಡ್ ಟು ಅಪಿಯರ್ ಫಾರ್ ಎಕ್ಸಾಮಿನೇಷನ್. ಅಂದ್ರೆ ಯಾವ ಫೋಟೋನ ಹಚ್ತಾ ಇದೀರಾ ಈ ಅಡ್ಮಿಟ್ ಕಾರ್ಡ್ ಅಲ್ಲಿ, ಆ ಫೋಟೋ ಹಾಗೂ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿರೋ ಅಡ್ಮಿಟ್ ಕಾರ್ಡ್ ಸೇಮ್ ಇರಬೇಕು, ಅಂದ್ರೆ ಫೋಟೋ ಪ್ರೂಫ್ ಸೇಮ್ ಇರಬೇಕು. ಓಕೆ, ಇಲ್ಲ ಮತ್ತೆ ಇನ್ನೊಂದ್ಸಲ ಪ್ರಿಂಟ್ ತಗೊಂಡು ಹಚ್ಚಿ. ಆದ್ಮೇಲೆ ರಿಜಿಸ್ಟ್ರೇಷನ್ ಆಫ್ ದ ಎಕ್ಸಾಮಿನೇಷನ್ ನಲ್ಲಿ ನಿಮಗೆ ಫೋಟೋ ಮತ್ತೆ ಬಯೋಮೆಟ್ರಿಕ್ ಕ್ಯಾಪ್ಚರ್ ಇವೆಲ್ಲ ಇರ್ತವೆ. ಸೊ ಮುಂಚೆನೆ ಬೇಗನೆ ಹೋಗಿ ಅಟೆಂಡ್ ಮಾಡಿ, ಬೇಗನೆ ಹೋಗಿ ರಿಪೋರ್ಟ್ ಮಾಡಿ ಗೈಸ್. ಯಾಕಂದ್ರೆ ಇವೆಲ್ಲ ಇರುತ್ತೆ ಮತ್ತೆ ಫೋಟೋ ತಗೋತಾರೆ, ಆದ್ಮೇಲೆ ಬಯೋಮೆಟ್ರಿಕ್ ಸ್ಕ್ಯಾನಿಂಗ್ ಮಾಡ್ತಾರೆ. ಓಕೆ, ಮತ್ತೆ ಅದೆಲ್ಲ ನಿಮ್ದು ಫೋಟೋ ಎಲ್ಲ ಮ್ಯಾಚ್ ಆಗಬೇಕು, ಮತ್ತೆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿ ಆಧಾರ್ ಕಾರ್ಡ್ ಜೊತೆಗೆ ಮ್ಯಾಚ್ ಮಾಡಿ ನೋಡ್ತಾರೆ ಆ ನಂಬರ್ನ. ಓಕೆ, ಇವೆಲ್ಲ ಇರ್ತವೆ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ರೀಚ್ ಆಗಿ. ಓಕೆ, ಒರಿಜಿನಲ್ ತಗೊಂಡೋದ್ ಮಾತ್ರ ಮರಿಬೇಡಿ, ವೆರಿ ಇಂಪಾರ್ಟೆಂಟ್. ಅಂಡ್ ಇನ್ನೊಂದು ನೋಡಿ, ದ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಆನ್ಲೈನ್ ಇರೋದ್ರಿಂದ ವಿಲ್ ಬಿ ರಿಕ್ವೈರ್ಡ್ ಟು ಎಂಟರ್ ಯೂಸರ್ ID ಅಂಡ್ ಪಾಸ್ವರ್ಡ್ ಟು ಎಂಟರ್ ದ ಆನ್ಲೈನ್ ಎಕ್ಸಾಮಿನೇಷನ್ ಸೈಟ್. ಪ್ಲೀಸ್ ಎನ್ಶೂರ್ ದಟ್ ಯುವರ್ ನೇಮ್ ಅಂಡ್ ಅದರ್ ಡೀಟೇಲ್ಸ್ ವಿಚ್ ವಿಲ್ ಸಬ್ಸಿಕ್ವೆಂಟ್ಲಿ ಅಪಿಯರ್ ಆನ್ ದ ಸ್ಕ್ರೀನ್ ಆರ್ ಕರೆಕ್ಟ್. ನಿಮ್ಮ ನೇಮ್ ಇರ್ಬೋದು ಅಂಡ್ ಅದರ್ ಡೀಟೇಲ್ಸ್ ಏನೇ ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತೆ ಅದೆಲ್ಲ ಕರೆಕ್ಟ್ ಇರೋ ತರ ನೋಡಿ. ಈ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಸಹ ಇರಬಾರ್ದು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಇಮಿಡಿಯೇಟ್ ಆಗಿ ಅಲ್ಲಿ ಇನ್ವಿಜಿಲೇಟರ್ಗೆ ತಿಳಿಸಿ. ಓಕೆ, ಅಂಡ್ ಡಿಸ್ಕ್ಲೋಜರ್ ಆಫ್ ಯೂಸರ್ ID ಅಂಡ್ ಪಾಸ್ವರ್ಡ್ ಟು ದ ಥರ್ಡ್ ಪಾರ್ಟಿ ಶಲ್ ಬಿ ಅಟ್ ದ ರಿಸ್ಕ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕ್ಯಾಂಡಿಡೇಟ್. ಯಾರಿಗೂ ನಿಮ್ಮ ಯೂಸರ್ ID ಅಂಡ್ ಪಾಸ್ವರ್ಡ್ ನ ಹೇಳಕ್ ಹೋಗಬೇಡಿ. ಓಕೆ, ಅಲ್ಲಿ ತಿಳಿಸ್ತಾರೆ ಯೂಸರ್ ID ಅಂಡ್ ಪಾಸ್ವರ್ಡ್. ಇಲ್ಲಿ ನೋಡಿ, ಇಲ್ಲಿದೆ ಅಲ್ವಾ ಯೂಸರ್ ID ಅಂಡ್ ಪಾಸ್ವರ್ಡ್ ಅಂತ, ಈ ಪಾಸ್ವರ್ಡ್ ಇಲ್ಲಿದೆ ನೋಡಿ. ಪಾಸ್ವರ್ಡ್ ನ ಯಾರಿಗೆ ತಿಳ್ಸಕ್ ಹೋಗಬೇಡಿ. ಅಂಡ್ ಯೂಸರ್ ID ಬಂದ್ಬಿಟ್ಟು ನಿಮ್ಮ ಈ ಯೂಸರ್ ಐಡಿನೇ ಇರುತ್ತೆ. ಓಕೆ, ದಿಸ್ ವಿಲ್ ಬಿ ಯುವರ್ ಯೂಸರ್ ID. ಓಕೆ, ಇವೆರಡು ವೆರಿ ಇಂಪಾರ್ಟೆಂಟ್. ಅಂಡ್ ಈಗ ಅದರ್ ಇನ್ಸ್ಟ್ರಕ್ಷನ್ಸ್ ಬರೋದಾದ್ರೆ, ಓಕೆ, ಏನಿದೆ ಪ್ರೂಫು ID ಪ್ರೂಫ್ಸ್ ಎಲ್ಲ ಕೇಳಿದ್ದಾರೆ, ಅದನ್ನೆಲ್ಲ ನಾನು ಮುಂಚೆನೇ ಹೇಳಿದ್ದೀನಿ ನಿಮಗೆ. ಅಂಡ್ ಎಕ್ಸಾಮಿನೇಷನ್ಗೆ ಮುಂಚೆನೇ ಅಟೆಂಡ್ ಮಾಡಿ. ಅಂಡ್ ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನ್ ಮಾತ್ರ ಹಾಕಬೇಕು, ರೈಟ್ ಹ್ಯಾಂಡ್ ತಮ್ ಇಂಪ್ರೆಷನ್ ಹಾಕಕ್ ಹೋಗಬಾರ್ದು. ಓಕೆ, ಅಂಡ್ ಇದಾದ ನಂತರ ಬಯೋಮೆಟ್ರಿಕ್ ಎಲ್ಲ ತಗೋತಾರೆ. ಬಯೋಮೆಟ್ರಿಕ್ನ ಅಲ್ಲೇ ಮುಂದೆ ನಿಂತು ಅಪ್ಲೈ ಮಾಡಿಸಿ. ಆದ್ಮೇಲೆ ನಿಮ್ಮ ಬಯೋಮೆಟ್ರಿಕ್ ಎಲ್ಲ ಕ್ಯಾಪ್ಚರ್ ಮಾಡ್ಕೋತಾರೆ, ಅವರು ಡೀಟೇಲ್ ಆಗಿ ನಿಮ್ಗೆ ಗೈಡ್ ಮಾಡ್ತಾರೆ, ಅದ್ರದ್ದೇನು ತೊಂದರೆ ಇಲ್ಲ. ಫಿಂಗರ್ಸ್ ನೋಡಿ, ಕೋಟೆಡ್ ಸ್ಟ್ಯಾಂಪಿಂಗು ಅದು ಇದೆಲ್ಲ ಏನು ಇಟ್ಕೊಳಕ್ ಹೋಗಬೇಡಿ ಬಯೋಮೆಟ್ರಿಕ್ ಎಲ್ಲ ಮಾಡ್ಬೇಕಾದಾಗ. ಓಕೆ, ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಳ್ಳಿ, ಡರ್ಟಿ ಎಲ್ಲ ಇರಕ್ ಹೋಗಬಾರ್ದು ಅಂತ ಹೇಳ್ತಿದ್ದಾರೆ. ಓಕೆ, ಅದು ನಿಮಗೆ ಗೊತ್ತಿರುತ್ತೆ ಬೇಸಿಕ್ ಸೆನ್ಸ್. ಓಕೆ, ಆದ್ಮೇಲೆ ಯು ಆರ್ ಕಾಲ್ಡ್ ಫಾರ್ ದ ಆನ್ಲೈನ್ ಎಕ್ಸಾಮಿನೇಷನ್ ವಿತೌಟ್ ವೆರಿಫೈಯಿಂಗ್ ಯುವರ್ ಪರ್ಸನಲ್ ಡೀಟೇಲ್ಸ್ ವಯಸ್ ಏಜ್ ಕ್ವಾಲಿಫಿಕೇಶನ್ ಎಕ್ಸೆಟ್ರಾ ವಿತ್ ಯುವರ್ ಸರ್ಟಿಫಿಕೇಶನ್ ಬಿಫೋರ್ ಅಪೇರಿಂಗ್ ಫಾರ್ ದ ಆನ್ಲೈನ್ ಎಕ್ಸಾಮಿನೇಷನ್. ಯು ಮಸ್ಟ್ ಎನ್ಶೂರ್ ದಟ್ ಯು ಫುಲ್ಫಿಲ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ. ನೋಡಿ, BNPM ಇಂಡಿಯಾ ಲಿಮಿಟೆಡ್ ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ರೂಲ್ಸ್, ಆ ರೂಲ್ಸ್ಗೆಲ್ಲ ನೀವು ಎಲಿಜಿಬಲ್ ಆಗಿರ್ಬೇಕು. ಅಂಡ್ ಬಾಲ್ ಪಾಯಿಂಟ್ ಪೆನ್ ತಗೊಂಡ್ಬರ್ಬೇಕಾಗಿರುತ್ತೆ, ವೆರಿ ಇಂಪಾರ್ಟೆಂಟ್. ಅದು ಐದರ್ ಬ್ಲೂ ಇರ್ಬೋದು ಅಥವಾ ಬ್ಲಾಕ್ ಇರ್ಬೋದು, ತಗೊಂಡ್ಬನ್ನಿ. ಓಕೆ, ನಡೆಯುತ್ತೆ.
ಅಂಡ್ ರೆಸ್ಪಾನ್ಸ್ ಹೇಗೆ ಹಾಕ್ಬೇಕಂತ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೇನಲ್ಲ, ಆ ಥರ ನೀವು ಆನ್ಸರ್ನ ಹಾಕೊಳ್ಳಿ. ಓಕೆ, ಅಂಡ್ ರಾಂಗ್ ಆನ್ಸರ್ಸ್ ಹಾಕೋದ್ರಿಂದ ಏನು ತೊಂದರೆ ಇಲ್ಲ. ತೊಂದರೆ ಇಲ್ಲ ಅಂತಂದ್ರೆ ರಾಂಗ್ ಆನ್ಸರ್ಸ್ ಎಲ್ಲ ಹಾಕಕ್ಕೆ ಹೋಗ್ಬೇಡಿ. ಬಟ್ ಯಾವ ಕ್ವಶನ್ ಮಿಸ್ ಮಾಡಬೇಡಿ. ಓಕೆ, 100/100 ಅಟೆಂಡ್ ಮಾಡಿ. ಯಾರೆಲ್ಲ ಕೋರ್ಸ್ ಇನ್ನೂ ತಗೊಂಡಿಲ್ಲ, ಕೋರ್ಸ್ಗೆ ನಮ್ಮ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ 8073568849. ಓಕೆ, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಟೆಲಿಕಮ್ಯುನಿಕೇಶನ್ ಯಾರೆಲ್ಲ ಹಾಕಿದ್ದೀರಾ, ನಿಮಗೆ ಕೋರ್ಸ್ ಅವೈಲೇಬಲ್ ಇದೆ. ಇಮಿಡಿಯೇಟ್ ಆಗಿ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಈಗ. ಸೊ ಇಮಿಡಿಯೇಟ್ ಆಗಿ ತಗೊಳ್ಳಿ. ಓಕೆ, and you must report at the examination venue 15 minutes before the time as printed on this call letter. ಸೊ ಇಲ್ಲಿ ಕಾಲ್ ಲೆಟರ್ ಅಲ್ಲಿ 7:30 ಅಂತ ಕೊಟ್ಟಿದ್ದಾರೆ, ಅದಕ್ಕನ್ನ ಮುಂಚೆನೆ 15 ನಿಮಿಷ ಮುಂಚೆನೆ ಅಪಿಯರ್ ಆಗಿ ಅಂತ ಹೇಳಿದರೆ, ಎಲ್ಲ ನಿಮ್ಮ ಪ್ಲಾನಿಂಗ್ ಎಲ್ಲ ಕರೆಕ್ಟ್ ಟೈಮ್ಗೆ ಬರೋ ತರ ಪ್ಲಾನ್ ಮಾಡ್ಕೊಳ್ಳಿ. ಅಂಡ್ ಯಾವುದೇ ತರ ಎಲೆಕ್ಟ್ರಾನಿಕ್ ಡಿವೈಸಸ್ ತಗೊಂಡೋಗ್ಬೇಡಿ. ಓನ್ಲಿ ಕಾಲ್ ಲೆಟರ್, ಪೆನ್ ಹಾಗೂ ನಿಮ್ಮ ಫೋಟೋ ಕಾಪಿ ಅಂಡ್ ಒರಿಜಿನಲ್ ID ಪ್ರೂಫ್ ಅಷ್ಟೇ ಇರಬೇಕು. ಓಕೆ, ಬ್ರೇನೇನ್ ತಗೊಂಡೋಗ್ಬೇಡಿ, ಅದು ವೆರಿ ಇಂಪಾರ್ಟೆಂಟ್. ಕಾಲ್ ಲೆಟರ್ ತಗೊಂಡೋಗಿಲ್ಲ ಅಂದ್ರೆ ನಿಮಗೆ ಎಕ್ಸಾಮಿನೇಷನ್ ಒಳಗೆ ಅಟೆಂಡ್ ಮಾಡಲ್ಲ, ಅಲೋ ಮಾಡಲ್ಲ. ಅಂಡ್ ಫಾರ್ಮಲ್ಸ್ ಹಾಕೊಂಡೋಗಿ. ಓಕೆ, ಎಲ್ಲ ತರ ಫಾರ್ಮಲ್ಸ್ ಹಾಕೊಂಡೋಗಿ, ನಾರ್ಮಲ್ ಫಾರ್ಮಲ್ಸ್. ಅಂಡ್ ಯಾ, ಇದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಕೊಟ್ಟಿದ್ದಾರೆ, ಇದ್ರದ್ದು ಏನು ತಲೆ ಕೆಡಿಸ್ಕೋಬೇಡಿ. ಇದೆಲ್ಲ ಇವಾಗ ಕೋವಿಡ್ ಏನಿಲ್ಲ, ಕೋವಿಡ್ ಇದ್ದಲ್ಲಿ ಇದೆಲ್ಲ ಇಂಪಾರ್ಟೆಂಟ್. ಬಟ್ ಆದ್ರೂ ಅವ್ರು ಕೊಟ್ಟಿದ್ದಾರೆ ಸ್ಟ್ರಿಕ್ಟ್ ಆಗಿ. ಲೇಟ್ ಕಮರ್ಸ್ ವಿಲ್ ನಾಟ್ ಬಿ ಅಲೌಡ್, ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಯಾ, ದಟ್ಸ್ ಇಟ್ ಗೈಸ್. ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ನನಗೆ ಪಿಂಗ್ ಮಾಡಿ ಅಥವಾ ಡೀಟೇಲ್ಸ್ನ ಕೇಳ್ಬೋದು. ಐ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ಕೋರ್ಸ್ ಬೇಕು ಅಂದಲ್ಲಿ ಇಮಿಡಿಯೇಟ್ ಆಗಿ ಈ ಪರ್ಟಿಕ್ಯುಲರ್ ನಂಬರ್ಗೆ ಕರೆ ಮಾಡಿ 8073568849. ಓಕೆ, ಈ ನಂಬರ್ ಕರೆ ಮಾಡಿ ಅಂಡ್ ಕೋರ್ಸ್ನ ತಗೊಂಡು ಇಮಿಡಿಯೇಟ್ ಆಗಿ 1 ವೀಕಲ್ಲಿ ಪ್ರಿಪೇರ್ ಮಾಡಿ ಒಳ್ಳೆ ಸ್ಕೋರ್ ಮಾಡಿ ಗೈಸ್. ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ಇದಾದ ನಂತರ ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಬೇಕಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ಐ ವಿಲ್ ಗಿವ್ ಯು ಮೋರ್ ಡೀಟೇಲ್ಸ್. ಓಕೆ, ಥ್ಯಾಂಕ್ ಯು ಗೈಸ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ.